ಕಾಂತಾರ ಸಿನಿಮಾವನ್ನ ನೋಡಿ ದೈವದ ಅನುಕರಣೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ದೈವ ನರ್ತಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಸೊ ಅಂಜನ್ ಥಿಯೇಟರ್ ಅಲ್ಲಿ ದೈವದ ಅನುಕರಣೆ ಮಾಡೋ ಮೂಲಕ ವೈರಲ್ ಆಗಿದ್ದಂತಹ ವೆಂಕಟನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವರಿಗೆ ಏನಾಯ್ತು ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಸಿನಿಮಾ ನೋಡಿದಾಗ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಆ್ಯಕ್ಚುಲಿ ನೀವು ಕಾಂತಾರ ಸಿನಿಮಾ ನೋಡಿದಾಗ ನಿಮಗೆ ಏನಾಯಿತು ಆ್ಯಕ್ಚುಲಿ? ಯಾಕಂದರೆ ಎಲ್ಲಿ ನೋಡಿದ್ರು ನಿಮ್ಮದೇ ವಿಡಿಯೋ, ನಿಮಗೇನೋ ವೈಬ್ರೇಷನ್ ಆಗಿರೋವಂತೆ, ಅದರ್ವೈಸ್ ದೈವದ ಅನುಕರಣೆ ಮಾಡಿದಂತೆ. ಆ್ಯಕ್ಚುಲಿ ನಿಮಗೆ ಆ ಸಮಯದಲ್ಲಿ ಏನಾಯಿತು ಸರ್? ಮ್ಯಾಮ್ ಆ್ಯಕ್ಚುಲಿ ಏನೈತೆ ಅಂದರೆ ಗಂಗಮ್ಮ ಜಾತ್ರೆದು ವೇಷಧಾರಣೆ ಮಾಡಿದ್ದೀನಿ ಮ್ಯಾಮ್. ಗಂಗಮ್ಮ ಜಾತ್ರೆದು ವೇಷಧಾರಣೆ ಮಾಡಿದ್ದೀನಿ 2 ದಿನದ ಹಿಂದೆ. ಕಾಂತಾರ ಮೂವಿ ಬರೋಕ್ಕಿಂತ ಮುಂಚೆ 2 ದಿನದ ಹಿಂದೆ ಉಪವಾಸದಿಂದ ತುಂಬ ಭಕ್ತಿಯಿಂದ ಮಾಡಿದ್ದೀನಿ. ಅದಾದಮೇಲೆ 6 ಗಂಟೆ ಶೋಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. 3 ದಿವಸ ಇಂಚೆನೋ 1 ವಾರ ಇಂಚೆನೋ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಬುಕ್ ಮಾಡಿಕೊಂಡು 6 ಗಂಟೆ ಶೋಗೆ ಹೋಗಿದ್ದೀವಿ. ಇಲ್ಲೇ ನಮ್ಮ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ಮೂವಿ ಸಕ್ಸಸ್ ಆಗಬೇಕಂತ ಇಲ್ಲಿ ಪೂಜೆ ಮಾಡಿ ಮತ್ತೆ ಅಲ್ಲಿ ಹೋದ್ಮೇಲೆ ರಿಷಬ್ ಸರ್ಗೆ ಪೂಜೆ ಮಾಡಿ ಮತ್ತೆ ಥಿಯೇಟ್ರ್ ಒಳಗಡೆ ಹೋಗಿದ್ದು. ಮೂವಿಗೆ ತುಂಬ ಇನ್ವಾಲ್ವ್ ಆಗಿದ್ದೆ ಮೇಡಮ್. ಅಷ್ಟು ಚೆನ್ನಾಗಿತ್ತು ಮೂವಿ. ಫಸ್ಟ್ ಹಾಫಿಂದ ಹಿಡಿದು ಸೆಕೆಂಡ್ ಹಾಫ್ವರೆಗೂ ತುಂಬ ಚೆನ್ನಾಗಿತ್ತು. ಆ ದೇವರು ಬರೋ ದೃಶ್ಯಗಳೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನೆಲ್ಲ ರಿವ್ಯೂ ಬರ್ತಾಯಿದ್ದೀನಿ. ಈ ಕಡೆ ಕಾರ್ನರಲ್ಲಿ ನಾನೇ ಕೂತ್ಕೊಂಡಿದ್ದೀನಿ. ಫಸ್ಟು ಡೋರ್ ಓಪನ್ ಮಾಡಿದ್ರೆ ನಾನೇ ಮುಂದೆ ಹೋಗ್ಬಿಡೋದು. ಅಲ್ಲಿ ಕೂತ್ಕೊಂಡಿದ್ದೀನಿ. ಮಾಮೂಲಿ ರಿವ್ಯೂ ಕೊಡ್ಕೊಂಡು ನನ್ನ ಫೋನಲ್ಲಿ ಚೆನ್ನಾಗಿ ನಕ್ಕೊಂಡೇ ಬರ್ತಾಯಿದ್ದೆ. ಆ ಮೂಮೆಂಟಲ್ಲಿ ಏನಾಯಿತು, ಫೋನ್ ನಗ್ತಾನೆ ಹಂಗೆ ಬಾಡಿ ವೈಬ್ರೇಟ್ ಆಗೋ ಸ್ಟಾರ್ಟ್ ಆಯ್ತು ಮೇಡಮ್. ವೈಬ್ರೇಟ್ ಆಯಿತು. ನಾನು ಬೇಕು ಅಂತ ಆ ಥರ ಮಾಡಿಲ್ಲ. ಅಲ್ಲಿ ನಾನೇ ಅಲ್ಲ ಮೇಡಮ್, ಅಲ್ಲಿ ಯಾರೂ ಇರಲಿಲ್ಲ. ಸುಮ್ಮನೆ ಎಲ್ಲರೂ ವಿಡಿಯೋ ತೆಕ್ಕೊಳ್ತವ್ರೆ, ಎಲ್ಲ ಪೋಸ್ಟ್ ಮಾಡಿಬಿಟ್ಟು ವೈರಲ್ ಮಾಡಿದ್ದಾರೆ ಹೊತ್ತು. ಅಲ್ಲಿ ಮಾಡೋವಾಗ ಯಾರೂ ಬಂದು ಇಟ್ಕೊಂಡಿಲ್ಲ ನನ್ನ. ಏನು ಹುಡುಗ ಈ ಥರ ಆಡ್ತವನೆ, ಯಾರಾದರೂ ಬಂದು ಇಟ್ಕೊಳ್ಳೋಣ, ಯಾರೂ ಮಾಡಿಲ್ಲ. ಸುಮ್ಮನೆ ಎಲ್ಲರೂ ವಿಡಿಯೋ ತೆಕ್ಕೊಂಡು ಸುಮ್ಮನೆ ಅವ್ರ ಪಾಟ್ಗೆ ಅವ್ರು ಇದ್ದಾರೆ. ನಮ್ಮ ಫ್ರೆಂಡ್ಸು ಅವರು ಬರಲಿಲ್ಲ ಮುಂದೆ. ಅವ್ರಿಗೂ ಭಯ ಆಗಿಬಿಟ್ಟಿದೆ, ಏನು ಈ ಥರ ಮಾಡ್ತವನೆ ಅಂತ ಅವರು ಹೇಳ್ತವ್ರೆ. ಮತ್ತು ನಾನು ಹೇಳ್ದೆ, ಯಾಕ್ರೋ ನೀವಾದರೂ ಬರ್ಬೇಕು ತಾನೇ ಕಣ್ರೋ, ಇಲ್ಲಾಂದರೆ ಆ ಥರ ಮಾಡ್ತಾ ಇರಲಿಲ್ಲ, ನೀವಾದರೂ ಇಟ್ಕೊಂಡೋದ್ರೆ ಇಷ್ಟೊಂದು ವೈರಲ್ ಆಗ್ತಾ ಇರಲಿಲ್ಲ ಅಂತ ಅವರು ನನಗೆ ಮಾತಾಡಿದ್ದೀನಿ ಅವ್ರ ಹತ್ರ. ಈ ಥರ ಆಗಿತ್ತು ಮೇಡಮ್ ಆ ಕ್ಷಣದಲ್ಲಿ. ನಾನು ಬೇಕು ಅಂತ ಆ ಥರ ಮಾಡೋಕ್ಕೆ ಹೋಗಿಲ್ಲ. ನನಗೆ ದೈವ ಬಂದೈತೆ ಅದಂತ ನಾನು ಹೇಳ್ತಾ ಇಲ್ಲ. ಮೂವಿ ನೋಡಾದ್ಮೇಲೆ ನಂಗೆ ವೈಬ್ರೇಷನ್ ಆಗೈತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಹೆಬ್ಬಾಗಲ್ಲಿ ಪೂಜೆ ಮಾಡುವಾಗೂ ಅಷ್ಟೇ ನಂಗೆ ವೈಬ್ರೇಷನ್ ಆಗುತ್ತೆ ಮೇಡಮ್. ನಿಮ್ಗೆ ಬೇಕಿದ್ರೆ ವಿಡಿಯೋಸ್ ಎಲ್ಲ ನಾನು ಕೊಡ್ತೀನಿ ಸರ್. ಅಂದರೆ ನಿಮಗೆ ಕ್ಲೈಮ್ಯಾಕ್ಸ್ ನೋಡಿದ್ದಾದ್ಮೇಲೆ ಆ ಥರ ಆಗಿದ್ದ ಹೇಗೆ ಅಂತ? ಕ್ಲೈಮ್ಯಾಕ್ಸ್ ನೋಡಿ ಆ ಥರ ಫುಲ್ ಡೀಪಾಗಿ ಇನ್ವಾಲ್ವ್ ಆಗಿಬಿಟ್ಟಿದೆ ನನ್ನ ಮೂವಿಗೆ. ಅಷ್ಟು ಚೆನ್ನಾಗೈತೆ. ನಮ್ಮ ದೇವ್ರ ಬಗ್ಗೆ ಇಷ್ಟು ಚೆನ್ನಾಗಿ ತೋರಿಸ್ತವ್ರೆ. ನಮ್ಮ ಅಕ್ಕನ ಕೂಗ್ಲಾ ಅಂತ ಅಲ್ಲೊಂದು ಡೈಲಾಗ್ ಬರುತ್ತೆ. ಆ ಸೀನ್ ತುಂಬ ಚೆನ್ನಾಗಿತ್ತು. ಇನ್ನೂ ಫುಲ್ ಫೋಕಸ್ಡ್ ಆಗಿ ನೋಡ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ ಎಲ್ಲರೂ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ. ನಾನು ಸೇಮ್ ಹಂಗೆ ನೋಡ್ತಾ ಇದ್ದೀನಿ. ಮಾಮೂಲಿ ಪ್ರೇಕ್ಷಕ ಥರ ನೋಡ್ತಾ ಇದ್ದೀನಿ. ಇನ್ನು ಮಾಮೂಲಿ ರಿವ್ಯೂ ಹೇಳ್ಕೊಂಡು ಬರ್ತಾಯಿದ್ದೆ, ಚೆನ್ನಾಗಿ ನಕ್ಕೊಂಡೇ ಬರ್ತಾಯಿದ್ದೆ ನಾನು. ಆ ಟೈಮಲ್ಲಿ ಏನಾಯ್ತು, ಆ ಥರ ವೈಬ್ರೇಷನ್ ಆಯ್ತು. ಸರ್, ಈ ಹಿಂದೆ ನಿಮಗೆ ಈ ಥರದ್ದು ಏನಾದರೂ ವೈಬ್ರೇಷನ್ಸು, ಅದರ್ವೈಸ್ ಏನಾದರೂ ಭಕ್ತಿ ಪ್ರಧಾನ ಸಿನಿಮಾಗಳನ್ನ ನೋಡಿದಾಗ ಈ ಥರ ಆಗುವಂಥದ್ದು ಏನಾದರೂ ಆಗಿದೆಯಾ ಅಂತ? ಸಿನಿಮಾಗಳು ನೋಡ್ತಾ ಆ ಥರ ಆಗಿಲ್ಲ ಮೇಡಮ್. ಆ್ಯಕ್ಚುಲಿ ಪೂಜೆ ಮಾಡಿದ್ನಲ್ಲ, ಅದೊಂದಾಯಿತು ಆ್ಯಕ್ಚುಲಿ. ಮತ್ತು ಕಾಂತಾರ ಬಂದುಬಿಟ್ಟು ದೇವ್ರದೇ, ಅದು ನೋಡಿಬಿಟ್ಟು ನಂಗೆ ಆ ಥರ ಆಯ್ತು ಅಂತ ನಾನು ಅನ್ಕೊತಾ ಇದ್ದೀನಿ ಮೇಡಮ್. ಈಗ ನಿಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ಸುಮ್ಮನೆ ಅಂದರೆ ಒಂದು ಸಿನಿಮಾ ಪಬ್ಲಿಸಿಟಿಗಾಗಿ, ಜೊತೆಗೆ ಒಂದಷ್ಟು ಫೇಮಸ್ ಆಗೋದಕ್ಕಾಗಿ ಈ ಥರ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಅಂದರೆ ನೀವು ಯಾಕೆ ಆ ಥರ ಟ್ರೆಡಿಷನಲ್ ವೇರೆ ಹಾಕ್ಕೊಂಡು ಹೋಗಿದ್ರೆ ಆ ಮೂಮೆಂಟಲ್ಲಿ? ನೀವೆಲ್ಲ ಮಾಡಬೇಕು, ಇದನ್ನು ಈ ಥರ ಮಾಡಿ ಫೇಮಸ್ ಆಗಬೇಕು ಅಂತ ಅಂದ್ಕೊಂಡೆ ಥಿಯೇಟ್ರ್ ಹತ್ರ ಹೋಗಿದ್ದ, ಹೇಗೆ ಏನು? ಮೇಡಮ್, ನಮ್ಮ ಪ್ರತಿ ಮೂವಿಗೆ ಯಾವುದಾದ್ರು ಆಗಲಿ ಸೇಮ್ ಹೀರೋ ಹೆಂಗಿರ್ತಾರೆ ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಹೋಗ್ತೀನಿ ಮೇಡಮ್. ಅವ್ರ ಥರ ಸ್ಟೈಲ್ ಆಗಿದ್ದು 100% ಇಲ್ಲ ಅಂದರೂ ಒಂದು 50% ನನ್ನ ಮ್ಯಾಚ್ ಇದು ಯಾಕಂದರೆ ಈ ಗೋಲ್ಡ್ ಬಟ್ಟೆ ಎಲ್ಲ ರಿಷಬ್ ಶೆಟ್ಟಿ ಸರ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಹೋಗಿದ್ದೆ ಅಷ್ಟೇ ಮೇಡಮ್. ಬಟ್ಟೆ ಅದು ಮತ್ತು ಆ ದೈವ ಬರೋದು ನಾನು ಹೇಳ್ಕೊಂಡಿಲ್ಲ ದೈವ ಬಂದೈತಂತ. ನನಗೆ ಮೂವಿ ನೋಡಾದ್ಮೇಲೆ ನಂಗೆ ವೈಬ್ರೇಷನ್ ಆಗೈತೆ ಆ ಥರ ಅಂತ ಹೇಳಿರೋದು. ಆ ಕರ್ಪೂರ ಅದೆಲ್ಲ ಏನಂದರೆ ಗಂಗಮ್ಮ ಜಾತ್ರೆದು ಇದಿತ್ತು, ಅದೆಲ್ಲ ಹಂಗೆ ಮಿಕ್ಕಿತ್ತು. ಹಿಂಗೆ ಅಲ್ಲೇ ರಿಷಬ್ ಸರ್ಗೆ ಪೂಜೆ ಮಾಡಿಬಿಟ್ಟು ನಾನು ಹೋಗಿದ್ದು ಒಳಗಡೆ. ಅವರು ನಮಗೆ ದೇವ್ರತನರೇ ಕಾಣಿಸ್ಕೊಂಡ್ರು. ಅದಕ್ಕೆ ಆ ಥರ ಮಾಡಿದ್ವಿ. ನಾನು ಬೇಕು ಅಂತ ಆ ಥರ ಮಾಡಿಲ್ಲ. ನನಗೆ ಇಷ್ಟ ಆಯಿತು.
ನಮ್ಮ ದೇವ್ರನ್ನ ಅಷ್ಟು ಚೆನ್ನಾಗಿ ತೋರಿಸೋರಂತ ಅವ್ರನ್ನೇ ದೇವ್ರು ಅಂದ್ಕೊಂಡ್ಬಿಟ್ಟಿದ್ದೀನಿ.